ಯಾಕೆ ಗ್ರಾಮಫೋನ್ ಅಂತ ಕರೀತಾರೆ ನಿಮ್ಮನ್ನು? ನಾನು ಎಷ್ಟು ಹಾಡುಗಳನ್ನು ಕೇಳಿ ಕೇಳಿ ಚಿಕ್ಕ ವಯಸ್ಸಿಂದ ತಲೆಯಲ್ಲಿ ತುಂಬಿಕೊಂಡಿದ್ದೀನಿ. ಅಂದರೆ ನಾನು ಕಲ್ತ್ಕೋಬೇಕು ಅಂತ ಕೇಳಿಲ್ಲ ಯಾವತ್ತು ಹಾಡನ್ನು. ಆ ಪ್ರೀತಿಯಿಂದ ಕೇಳಿರ್ತೀನಲ್ಲ, ಸೊ ಕೇಳಿ ಕೇಳಿ ನಂಗೆ ಆ ಹಾಡಿನ ಸಾಲುಗಳಷ್ಟೇ ಅಲ್ಲ, ಆ ಹಾಡಿನ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ಅದರಲ್ಲಿ ಬರೋವಂಥ ಕಾರ್ಡ್ ಪ್ರೋಗ್ರೆಷನ್ನು, ಆ ರಿದಮ್ ಪ್ಯಾಟರ್ನ್ಸು, ಬಿಟ್ಗಳು, ಪ್ರತಿಯೊಂದು ನನ್ನ ತಲೆಯಲ್ಲಿ ಅಚ್ಚಾಗ್ಬಿಟ್ಟಿದೆ. ಸೊ ಬಹಳ ಕಡೆ ಮ್ಯೂಸಿಷಿಯನ್ಸು ನನಗೆ ಯಾವುದೋ ಒಂದು ಹೊಸ ಹಾಡು ಅಂತೇನೋ ಹಾಡ್ಲಿಕ್ಕೆ ಹೋದಾಗ, ಮೇಡಮ್ ಅದ್ರ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಒಂಚೂರು ಹೇಳಿ, ನನ್ನ ಹತ್ರ ಹೇಳಿ ನೊಟೇಷನ್ ಕೇಳ್ಕೊಂಡು ನೊಟೇಷನ್ ಬರ್ಕೋತಾರೆ. ಸೊ ಹಾಡು 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 ಮುಗಿದ್ಮೇಲೆ ಹಾಡಿನ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು, ರಿದಮ್ ಪ್ಯಾಟರ್ನ್ ಎಲ್ಲ ಪಟ 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 ಹೇಳ್ಕೊತ ಹೋಗ್ತಿರ್ತೀನಲ್ಲ, ಅದು ತುಂಬ ಜನಕ್ಕೆ ಸೋಜಿಗ ಅಂತ ಕಾಣುತ್ತೆ. ಅದಕ್ಕೆ ನನಗೆ ಗ್ರಾಮ್ ಅಂತ ಹೆಸರಿಟ್ಬಿಟ್ಟಿದ್ದಾರೆ. ಸಿನಿಮಾ ಸಂಗೀತವೇ ಬೇರೆ, ಸಂಗೀತ ಕ್ಷೇತ್ರವೇ ಬೇರೆ. ಸಿನಿಮಾ ಸಂಗೀತ ನೀವು ಕಂಡ ಹಾಗೆ ಹೇಗೆ? ಆ್ಯಂಡ್ ಅಫ್ಕೋರ್ಸ್ ಸರಿಗಮಪ ಅಂತ ವೇದಿಕೆ ಬಗ್ಗೆನೂ ನಾವು ಮಾತಾಡಬೇಕು. ಎಷ್ಟೋ ಜನ ಯುವ ಸಂಗೀತಗಾರರನ್ನು, ಹಾಡುಗಾರರನ್ನು ಇಡೀ ವಿಶ್ವಕ್ಕೆ ಕೊಟ್ಟಿದೆ, ಇಡೀ ದೇಶಕ್ಕೆ ಕೊಟ್ಟಿದೆ, ಕರ್ನಾಟಕಕ್ಕೆ ಕೊಟ್ಟಿದೆ. ಹೆಂಗೆ ನೋಡ್ತೀರಿ ಸಿನಿಮಾ ಸಂಗೀತ ಮತ್ತು ಸರಿಗಮಪ ಅಂತಹ ರಿಯಾಲಿಟಿ ಶೋನ? ನನ್ನ ಪ್ರಕಾರ ಆ್ಯಕ್ಚುಲಿ ಎಲ್ಲದು ಸಂಗೀತ ಒಂದೇ. ಬೇರೆ ಇವಾಗ ಭಾವಗೀತೆ ಅಂತ ತಗೊಂಡ್ರೆ ಅದರಲ್ಲಿ ನಾವು ಸ್ವಲ್ಪ ಸಾಹಿತ್ಯದ ಕಡೆ ಹೆಚ್ಚು ಗಮನ ವಹಿಸಬೇಕಾಗತ್ತೆ. ಯಾಕಂದರೆ ಆ ಕವಿ ಇರ್ತಾರೆ ನಮ್ಮೆದುರಿಗೆ, ಅವರು ಗಮನಿಸ್ತಾ ಇರ್ತಾರೆ. ನಾವು ಆ ಕವಿಯ ಭಾವಕ್ಕೆ ಎಲ್ಲೂ ಧಕ್ಕೆ ಬರದ ಹಾಗೆ ಐದರ್ ಕಂಪೋಸ್ ಮಾಡಬೇಕು ಆ್ಯಂಡ್ ಹಾಡಬೇಕಾಗತ್ತೆ. ಭಾವಗೀತೆ ಅಂದರೆ ಭಾವನೆಗಳು ಸುಗಮ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅದು ಸುಗಮ ಅಲ್ವೇ ಅಲ್ಲ, ಅದು ಕಷ್ಟವೇ ಅದು. ಆಮೇಲೆ ಮೋಸ್ಟ್ ಆಫ್ ದ ಇದು ನಾವೇನು ಸುಗಮ ಸಂಗೀತದಲ್ಲಿ ಏನು ಮಾಡ್ತೀವಿ, ಲೈವೇ ಹಾಡೋದು. ರೆಕಾರ್ಡಿಂಗ್ ಹಾಡುಗಳು ರೆಕಾರ್ಡ್ ಆಗೋದಕ್ಕಿಂತ ಹೆಚ್ಚು ನಾವು ಲೈವ್ ಹಾಡಿರೋ ಅಂಥ ಎಕ್ಸಾಂಪಲ್ಸೇ ಜಾಸ್ತಿ. ಸೊ ಆ ಕವಿಯ ಭಾವನೆಗಳನ್ನು ನಾವು ಜನರಿಗೆ ಮುಟ್ಟಿಸ್ಬೇಕಾದಂಥ ಒಂದು ಜವಾಬ್ದಾರಿ ನಮ್ಮ ಮೇಲಿರುತ್ತೆ. ಸೊ ಅದು ಒಂದು ಸಾಹಿತ್ಯಕ್ಕೆ ಹೆಚ್ಚು ನಾವು ಆ ಕಡೆ ಗಮನ ಕೊಡಬೇಕಾಗತ್ತೆ. ಅಫ್ಕೋರ್ಸ್ ಸಿನಿಮಾ ಸಂಗೀತದಲ್ಲೂ ಸಾಹಿತ್ಯಕ್ಕೆ ನಾವು ಎಲ್ಲೇ ಹೋದರೂ ಸಾಹಿತ್ಯಕ್ಕೆ ಗಮನ ಕೊಡಲೇಬೇಕು. ಬಟ್ ಸಿನಿಮಾ ಸಂಗೀತ ಅದು ಕೂಡ ಸುಲಭ ಅಲ್ಲ. ಯಾಕಂದರೆ ಅಲ್ಲಿ ಯಾರಿಗೋಸ್ಕರ ನಾವು ಹಾಡ್ತಿದ್ದೀವಿ, ಅವರಿಗೆ ಅದು ಇನ್ನೊಂದು ರೀತಿಯಲ್ಲಿ ಚಾಲೆಂಜಿಂಗು. ಅವರಿಗೆ ಸೂಟ್ ಆಗುವ ಹಾಗೆ ನಾವು ಏನಾದರೂ ಸ್ವಲ್ಪ ವಾಯ್ಸಲ್ಲಿ ಮಾಡಿಫಿಕೇಷನ್ ಮಾಡ್ಕೋಬೇಕಾಗ್ಬೋದು. ಆಮೇಲೆ ಆ ಸಂಗೀತ ನಿರ್ದೇಶಕರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ನಾವು ಯಾವ ರೀತಿಯಲ್ಲಿ ಎಮೋಟ್ ಮಾಡಬೇಕು. ಬಿಕಾಸ್ ಸುಗಮ ಸಂಗೀತದಲ್ಲಿ ಗಿಂತ ಹೆಚ್ಚಾಗಿ ಇಲ್ಲಿ ಇನ್ನೂ ವಿಭಿನ್ನವಾದ ಸ್ವಲ್ಪ ಎಕ್ಸ್ಟ್ರೀಮ್ ಭಾವನೆಗಳನ್ನು ನಾವು ಪೋರ್ಟ್ರೇ ಮಾಡಬೇಕಾಗತ್ತೆ. ಯಾಕಂದರೆ ಅವರು ಇನ್ಯಾರೊಬ್ಬರು ನಮ್ಮ ವಾಯ್ಸಿಗೆ ಆ್ಯಕ್ಟ್ ಮಾಡ್ತಿರ್ತಾರಲ್ಲ, ಸೊ ಅವರ ಅರ್ಧದ ಕೆಲಸ ನಾವು ಮಾಡಿರಬೇಕಾಗತ್ತೆ ಮುಂಚೆ. ಸೊ ಅದು ಐ ಥಿಂಕ್ ಇಟ್ಸ್ ಆ ರೀತಿಯಲ್ಲಿ ಅದು ಚಾಲೆಂಜಿಂಗ್ ಅದು ಅಂತ ನನಗೆ ಅನಿಸುತ್ತೆ.